ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ಬ್ ಆಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಲ್ಯಾಪ್ಟಾಪಲ್ಲಿ ಸ್ಕ್ರೀನ್‌ಶಾಟ್ ಅಥವಾ ಸ್ಕ್ರೀನ್ ರೆಕಾರ್ಡಿಂಗ್ ಹೇಗೆ ಮಾಡೋದು ಅಂತ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ಇದೇ ಥರ ನಿಮಗೆ ಟೆಕ್ನಾಲಜಿ ರಿಲೇಟೆಡ್ ಸ್ಟಡಿ ರಿಲೇಟೆಡ್ ಏನಾದರೂ ವಿಡಿಯೋ ಬೇಕಂದರೆ ನನ್ನ ಚಾನಲ್‌ನ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನನಗೆ ಮೋಟಿವೇಶನ್ ಆಗಿರುತ್ತೆ. ಬನ್ನಿ ವೆಯ್ಟ್ ಮಾಡೋದಕ್ಕೆ ಡೈರೆಕ್ಟ್ ವಿಡಿಯೋಗೆ ಹೋಗೋಣ ಇವಾಗ. ನೋಡಿ, ಇದೇ ಹೋಮ್ ಸ್ಕ್ರೀನ್. ನಾನಿವಾಗ ಸ್ಕ್ರೀನ್‌ಶಾಟ್ ಹೇಗೆ ತಗೊಳ್ಳೋದು ಅಂತ ಫಸ್ಟ್ ಹೇಳ್ಕೊಡ್ತಾ ಇದ್ದೀನಿ. ಸೊ ನೀವು ಸ್ಕ್ರೀನ್‌ಶಾಟ್ ತೊಗೋಬೇಕಂದ್ರೆ ವಿಂಡೋ ಶಿಫ್ಟ್ ಎಸ್ ಕೊಡಬೇಕು. ಏನು ಹೇಳಿ? ವಿಂಡೋ ಶಿಫ್ಟ್ ಎಸ್ ಕೊಟ್ಟಾಗ ಸ್ಕ್ರೀನ್‌ಶಾಟ್ಗೆ ಸೆಲೆಕ್ಟ್ ಆಗುತ್ತೆ. ನೋಡಿ ಈ ಥರ ಬರುತ್ತೆ. ಸೊ ಆ ಪ್ಲಸ್ ಸಿಂಬಲ್ನ ಯೂಸ್ ಮಾಡಿಕೊಂಡು ನಿಮಗೆ ಎಷ್ಟು ಏರಿಯಾ ಬೇಕೋ ಅಷ್ಟು ಏರಿಯಾನ ಕ್ಲೀನಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿವಾಗ ಇಷ್ಟು ಏರಿಯಾ ಸೆಲೆಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಇಷ್ಟು ಏರಿಯಾ ಸೆಲೆಕ್ಟ್ ಆಗಿ ಅದು ಸ್ಕ್ರೀನ್‌ಶಾಟ್ ತೊಗೊಂಡಿದೆ. ಅದು ಇಮಿಡಿಯೇಟ್ ನೋಟಿಫಿಕೇಷನ್ ಕೂಡ ಬರುತ್ತೆ. ಈ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಅಂತ ಅಲ್ಲಿ ಮೇಲ್ಗಡೆ ಆಪ್ಷನ್ ಇರ್ತಾರೆ. ಇಮಿಡಿಯೇಟ್ ನಿಮಗದು ಇಮೇಜ್ ಕಾಪಿ ಆಗಿರುತ್ತೆ. ಎಲ್ಲಿ ಬೇಕಾದ್ರೂ ನೀವು ಪೇಸ್ಟ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಸೇವ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಫೈಲ್ ನೇಮ್ ಬೇಕೋ ಫೈಲ್ ನೇಮ್ ಚೇಂಜ್ ಮಾಡ್ಕೋಬೋದು. ಫಾರ್ಮ್ಯಾಟ್ ಕೂಡ ಚೇಂಜ್ ಮಾಡ್ಕೋಬೋದು. ನಾನು ಸೇವ್ ಮಾಡ್ಕೋತಾ ಇದ್ದೀನಿ. ಸೊ ಎಸ್ ಅಂತ ಕೊಟ್ಬಿಟ್ಟು ಸೇವ್ ಮಾಡ್ಕೋತೀನಿ. ಯಾಕಂದರೆ ಈ ಥರ ವಾರ್ನಿಂಗ್ ಯಾಕೆ ಬರ್ತಾ ಇದೆ ಅಂದರೆ ನಂದು ಈ ನೇಮಲ್ಲಿ ಆಲ್ರೆಡಿ ಒಂದು ಫೈಲ್ ಇದೆ. ಸೊ ವಾರ್ನಿಂಗ್ ಬರ್ತಾ ಇದೆ. ಬೇರೆ ಏನು ಆ ನೇಮಲ್ಲಿ ಫೈಲ್ ಇಲ್ಲ ಅಂದರೆ ನಿಮಗೆ ವಾರ್ನಿಂಗು ಬರೋದಿಲ್ಲ. ಸೊ ಇದು ಬಂದುಬಿಟ್ಟು ಸ್ಕ್ರೀನ್‌ಶಾಟ್ಗೆ. ನೆಕ್ಸ್ಟ್ ಸ್ಕ್ರೀನ್ ರೆಕಾರ್ಡಿಂಗ್ ಹೇಗೆ ಅಂತ ಹೇಳ್ತಾ ಇದ್ದೀನಿ ನೋಡಿ ಇವಾಗ. ವಿಂಡೋ ಶಿಫ್ಟ್ ಆರ್ ಅಂತ ಕೊಟ್ಟರೆ ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಮತ್ತು ನೀವು ಎಷ್ಟು ಏರಿಯಾ ಬೇಕೋ ಅಷ್ಟು ಏರಿಯಾನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡು ಮೇಲ್ ಕಾಣಿಸೋ ಸ್ಟಾರ್ಟ್ನ ಪ್ರೆಸ್ ಮಾಡಬೇಕು. ಸೊ ಇವಾಗ ರೆಕಾರ್ಡಿಂಗ್ ಆ ಏರಿಯಾದಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಬಟ್ ಇಲ್ಲಿ ತೋರಿಸಲ್ಲ, ಅದು ಸೆಲೆಕ್ಟ್ ಆಗಿದೆ. ಸೊ ನಾನು ನಿಮಗೆ ಯಾವುದಾದ್ರು ಒಂದು ಫೋಲ್ಡರ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಫೋಲ್ಡರ್ ಓಪನ್ ಮಾಡಿದ್ದೀನಿ. ಅಷ್ಟು ಏರಿಯಾ ಮಾತ್ರ ರೆಕಾರ್ಡ್ ಆಗಿರುತ್ತೆ. ಸೊ ಇವಾಗ ಫೋಲ್ಡರ್ನ ಕ್ಲೋಸ್ ಮಾಡ್ತೀನಿ ನಾನು. ನೋಡಿ ಆ ವಿಡಿಯೋನ ಸ್ಟಾಪ್ ಮಾಡಿಬಿಟ್ಟು ಎಷ್ಟು ರೆಕಾರ್ಡ್ ಆಗಿದೆ ಅದನ್ನು ತೋರಿಸ್ತೀನಿ ನಾನು ಇವಾಗ. ಸೊ ನೋಡಿ ಆ ಏರಿಯಾ ರೆಕಾರ್ಡ್ ಆಗಿದೆ. ನಾನು ಸೆಲೆಕ್ಟ್ ಮಾಡಿದ್ದಷ್ಟು ಏರಿಯಾ ರೆಕಾರ್ಡ್ ಆಗಿದೆ. ನಾನು ಫೋಲ್ಡರ್ ಓಪನ್ ಮಾಡಿದ ಕೂಡ ಆ ಏರಿಯಾದಲ್ಲಿ ತೋರಿಸ್ತಾ ಇದೆ ನೋಡಿ. ಸೊ ಇದು ಕೂಡ ನಿಮಗೆ ಬೇಕು ಅಂದರೆ ಸೇವ್ ಮಾಡ್ಕೋಬೋದು. ಸೇವ್ ಮೇಲೆ ಕ್ಲಿಕ್ ಮಾಡಿ ಫೈಲ್ ನೇಮ್ ಮತ್ತು ಫಾರ್ಮ್ಯಾಟ್ನ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಅಂತ ಕೊಡಿ. ಸೊ ಅದು ನಿಮ್ಮ ಫೋಲ್ಡರಲ್ಲಿ ಇಮಿಡಿಯೇಟ್ ಸೇವ್ ಆಗಿರುತ್ತೆ.